ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ವರ್ಗ ಸಮೀಕರಣ ಏನದ? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 = 0. ಇದು ಆದರ್ಶ ರೂಪದಾಗದ. ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಬೇಕು. ಇಲ್ಲಿ ಎ ಅಂದರೆ ಎಷ್ಟು ಮೊದಲು ಹುಡುಕಬೇಕು. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಎಷ್ಟೈತಿ? 1. ಬಿ ಅಂದ್ರೆ ಎಕ್ಸ್ನ ಸಹಗುಣಕ, ಎಕ್ಸ್ನ ಸಹಗುಣಕ ಎಷ್ಟೈತಿ? -5. ಸಿ ಅಂದರೆ ಸ್ಥಿರಾಂಕ +1. ಇಲ್ಲಿ ಕೊಟ್ಟಂತ ವರ್ಗ ಸಮೀಕರಣ ಆದರ್ಶವಾಗಿ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 ಇದು ಆದರ್ಶವಾಗದ. ಅಲ್ಲಿ ಎ ಬೆಲೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1, ಎಕ್ಸ್ನ ಸಹಗುಣಕ ಬಿ ಅಂದರೆ -5, ಸಿ ಅಂದರೆ ಸ್ಥಿರಾಂಕ +1. ಇನ್ನು ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಬೇಕಾದ್ರೆ ಸೂತ್ರದ ಶೋಧಕ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಈಗ ನಮ್ಮ ಬಿ ಬೆಲೆ ಕೊಡ್ತದ, ಎ ಬೆಲೆ ಕೊಡ್ತದ, ಸಿ ಬೆಲೆ ಕೊಡ್ತದ. ತುಂಬೆಕ್ತೊಳಗ ಬಿ ಅಂದ್ರೆ ಎಷ್ಟೈತಿ? -5 ಬ್ರಾಕೆಟ್ ಹಾಕಿ -5 ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 4 ಎ ಅಂದರೆ 1, ಸಿ ಅಂದರೆ 1, ಎ ಇಂಟು ಸಿ 4ac ಎಷ್ಟಾಯಿತು? -5ರ ವರ್ಗ ಎಷ್ಟೈತಿ? 25 ಪ್ಲಸ್ ಎಲ್ಲಿ ಅಥವಾ ಮೈನಸ್ ಎಲ್ಲಿ ವರ್ಗ ಯಾವಕ್ಕೆ ಪ್ಲಸ್ ಬರ್ತದೆ. -5ರ ವರ್ಗ ಇದೈತೆ 25. ಇಲ್ಲಿ ಮೈನಸ್ ನೋಡಿ, ಇಲ್ಲಿ ಮೈನಸ್ ಬರ್ತದೆ. ಯಾಕೆ? ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್ ಆದ, ಮತ್ತೆ ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್ ಆಗ್ತದೆ. 4 × 1 4 ಮತ್ತು 4 × 1 4 ಎಷ್ಟು ಬಂತು? 4 ಬಂತು. 25ರಾಗ 4 ಹೋದ್ರೆ ಎಷ್ಟು? 20. ಅಂದರೆ ಶೋಧಕ ಎಷ್ಟಾಯಿತು? ಶೋಧಕ ಡೆಲ್ಟಾ ಈಸ್ ಈಕ್ವಲ್ ಟು 21. ಈ ಶೋಧಕ ಯಾವಾಗಲೂ ಧನ ಸಂಖ್ಯೆ ಆಗಿದೆ. ಅದಕ್ಕಾಗಿ ಈ ಸಮೀಕರಣದ ಮೂಲ ಇರ್ತಾವ, ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ. ಶೋಧಕ ಧನ ಪೂರ್ಣಾಂಕ ಬಂದಿರೋದ್ರಿಂದ 0ಕ್ಕಿಂತ ಹೆಚ್ಚಾಗಿರೋದ್ರಿಂದ ಹೆಂಗಿರ್ತಾವ? ಮೂಲಗಳ ಸ್ವಭಾವ ಮೂಲಗಳು ವಾಸ್ತವ ಮತ್ತು ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ. ಹಿಂಗೆ ಕೇಳಬಹುದು ಕ್ವಶನ್. ಈ ಕ್ವಶನ್ ಕೇಳ್ಬೋದು, ಮೂಲಗಳ ಸ್ವಭಾವ ತಿಳಿಸಿ ಅಂದಾಗ ಬರೀಬೇಕಿತ್ತು. ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ.